ಅಂತ ಬರ್ತೀವಿ, ಹೋಗುವಾಗ ಬೇಜಾರು ಅಷ್ಟು ಇಲ್ಲ ಹಂಗ ಅನ್ಸುತ್ತೆ. ಸೊ ಇವಾಗ ತಿಂಡಿ ಎಲ್ಲ ಮುಗ್ದಿದೆ. ಸರ್ವಗುಣ ಸಂಪನ್ನೆ ನುಗ್ಗೆ ಸೊಪ್ಪು. ನಮ್ಮ ಅತ್ತೆ ರಂಗೋಲಿ ಹಾಕಿದ್ದಾರೆ. ಅಯ್ಯೋ ಹೇಳ್ದೆ ಬಾಯ್ ಹೇಳ್ದೆ ಆಂಟಿಗೆ ಒಂದ್ಸತಿನಾರ ನೀಟಾಗಿ ಮುಖ ತೋರಿಸಿ ಬಾಯ್ ಹೇಳಿ. ನನ್ನನ್ನು ತೆಗಿಬೇಡ, ನಾನು ಬರ್ಕೊಡುದು. ಏನಿದು? ಮಾವಿನಕಾಯ್ದು ಪುಳಿಯೋಗರೆ ರೆಸಿಪಿನ ವಿಡಿಯೋ ಮಾಡಬೇಕಿತ್ತು. ರೆಸಿಪಿ ರೆಡಿ ಇಟ್ಟಿದ್ದು ಮಸಾಲ ಇದು ಮಾಡಿಟ್ಟಿದ್ದೀನಿ. ಸೊ ಬೆಳಗ್ಗೆನೇ ಅಜ್ಜಿ ಬ್ರೇಕ್ಫಾಸ್ಟ್ಗೆ ಸ್ಯಾಂಡ್ವಿಚ್ ಮಾಡಿದ್ದಾರೆ. ಆ್ಯಂಡ್ ಇದು ಹುಳ್ಳಿಕಾಳು ಉಸ್ಲಿ ಮಾಡಿದ್ದಾರೆ. ಆಮೇಲೆ ಮಾವಿನಕಾಯಿ ಪುಳಿಯೋಗರೆ ಮಾಡಿದ್ದಾರೆ. ಮಾವಿನಕಾಯಿ ಪುಳಿಯೋಗರೆ ಮಾವಿನಕಾಯಿ ಇದು. ಸರಿ 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 ಸರಿ. ನಾವಿವಾಗ ಎದ್ದು ಬಂದಿದ್ದೀವಿ. ನಾಚಿಕೆ ಆಗ್ಬೇಕು. ಈ ಏಜಲ್ಲೂ ಎಷ್ಟು ಬೇಗ ಎದ್ದು ಎಷ್ಟು ಚುರುಕಾಗಿ ಸ್ಯಾಂಡ್ವಿಚ್ ಮಾಡಿ ನಮಗೆ ಟೀ ಮತ್ತೆ ಹಾಲು ಕೊಟ್ಟಿದ್ದಾರೆ. ಬಂದಾಗಿಂದ ಏನೋ ವಿಡಿಯೋ ಮಾಡಿರಲಿಲ್ಲ, ಅಟ್ಲೀಸ್ಟ್ ಇವಾಗಾರ ಮಾಡ್ಕೊಳ್ಳೋಣ ಅಂತ ಮಾಡ್ತಾನೆ. ಮತ್ತು ಅದು ಮಿಸ್ ಆಗ್ಬಿಡುತ್ತೆ ಅಂತ ಆ್ಯಕ್ಚುಲಿ ಬೈತಾರೆ ನಮ್ಮ ಆಂಟಿ ವಿಡಿಯೋ, ನಾನು ತೋರಿಸ್ಬೇಡ ಅಂತ. ಹಂಗಾಗಿ ಸುಮ್ಮನಾಗಿದ್ದೆ. ಈಗೂ ನೋಡ್ರಿ ನಾನು ತೆಗಿಬೇಡ್ರಿ, ನಾನು ಏನು ಮಾಡೀನಿ ಅದಷ್ಟೇ ತೋರಿಸ್ರಿ, ನನ್ನ ತೋರಿಸ್ಬೇಡ್ರಿ. ಮತ್ತೆ ಏನು ಮಾಡ್ತಿದ್ದೆ? ಅತ್ತೆ ಮೊಬೈಲ್. ಇವು ದುಂಡ್ಮಲ್ಗೆ ಅವು ಕಟ್ತಾ ಇರೋದು ಇಲ್ಲೇ ಮನೆ ಬಾಗ್ಲವೇ. ತೋರಿಸ್ತೀನಿ ಗಿಡನ. ಎಲ್ಲಿ ಎಷ್ಟು ದಪ್ಪ, ಏನು 7 ಸುತ್ತಿನ ದುಂಡ್ಮಲ್ಗೆ ಏನದ ಇದು? ಏನಂಟಿ 7 ಸುತ್ತು ದುಂಡ್ಮಲ್ಗೆ ಅಂತಾರಲ್ಲ ಅದ ಇದು? ಹ್ಞೂನಂಟಿ, ಹಿಂಗೆ ಇಷ್ಟು ಇರಲ್ಲ. ಮತ್ತೆ ಇದು 7 ಸುತ್ತಿನ ದುಂಡ್ಮಲ್ಗೆನೆ. ಇದೇ ಆ ದುಂಡ್ಮಲ್ಗೆ ಹೂವಿನ ಗಿಡ. ಇದು ಚೆನ್ನಾಗಿ ಎಷ್ಟು ಹಮ್ಮಾಗಿ ಬೆಳೆದೈತೆ. ಈ ಸಿಟೀಲಿ, ಹಳ್ಳಿಲಂತೂ ಇರುತ್ತೆ ಬಿಡಿ ಕಾಮನ್ನು, ಸಿಟೀಲು ಈ ಥರ ಬೆಳೆಸಿರ್ತಾರೆ ಅಂದರೆ ಅದೇ ಒಂದು ಖುಷಿ. ಇವತ್ತು ನಮ್ಮ ಗಾಯತ್ರಿ ಆಂಟಿ ರಂಗೋಲಿ ಹಾಕಿದ್ದಾರೆ. ಹೌದಾ? ಗಾಯತ್ರಿ ಆಂಟಿ ಹಾಕೈತೆ ಅಂತ ಎಲ್ಲೋದ್ರೂ ಗೊತ್ತಾಗುತ್ತೆ. ಯಾಕೆ ಹೇಳು? ಹಿಂಗೆ ಸೊಳ್ಳ ಬಳ್ಳ ಹಾಕಕ್ಕೆ ಬರೋದು ನಿಮ್ಮ ಅತ್ತಿಗೆ ಮಾತ್ರ. ಹೌದು ತಾನೆ? ದೊಡ್ಡ ಹಾಕೋದೇ ಇಲ್ಲ ನಿಮ್ಮ ಅತ್ತೆ ಚಿಕ್ಕಕ್ಕೆ. ಅದು ಸೊಳ್ಳ ಬಳ್ಳ ಎಲ್ಲಿಂದ ಹೋಗಿ ಎಲ್ಲಿ ಕೂಡುತ್ತೆ ಅಂತಲೇ ಗೊತ್ತಾಗಲ್ಲ. ರಂಗೋಲಿದೆ ಹೇಳ್ತಾ ಇದ್ವಿ, ಎಲ್ಲಿಂದ ಹೋಗಿ ಎಲ್ಲಿಗೆ ಸೇರುತ್ತೆ ಅಂತ ಗೊತ್ತಾಗ್ಲದಂಗೆ ರಂಗೋಲಿ ಹಾಕಿದ್ದಾರೆ ಅಂದರೆ ನೀನೇ ತಾನೇ ಹಾಕಿರೋದು. ಹೋಗ್ಶಿಬದ ನೋಡ್ಕೊಂಬರೋಗ ದಪ್ಪನ ಹೂವು ಇದಾವೆ ನೋಡು. ಇದು ಮಾವಿನ ಮರ ಇಲ್ಲೇ ಪಕ್ಕಕ್ಕೆ ಐತೆ. ಇಲ್ಲೇ ಮಾವಿನಕಾಯಿ ಇದಾವೆ, ತಡಿ ತೋರಿಸ್ತೇನೆ. ದೇವ್ರೆ ಕೈ ಸಿಗ್ತಾವ. ಕಾಣಿಸ್ತಿದೇನಾ? ಇಲ್ಲೇ ಐತಲ್ಲ, ಅದೇನೋ ಬೆಳ್ಳಗಾಗ್ಬಿಟ್ಟೈತೆ. ದೇವ್ರೆ ಎಷ್ಟೊಂದು ಇದಾವಲ್ಲ ಆಂಟಿ. ಇಲ್ಲಿಲ್ಲ ಬೆಂಗಳೂರು ಅನಿಸ್ತಾನೆ ಇಲ್ಲ ಅಲ್ವಾ? ಯಾವುದೋ ಹಳ್ಳಿಗೆ ಬಂದಿವಿ ಅನಿಸ್ತೈತಿ. ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಇಲ್ಲೆಲ್ಲ ಗಿಡ. ಇದು ಅವಕಾಡೋ ಮರ ಅಂತೆ. ಎಷ್ಟೊಂದು ಬಿಟ್ಟಿದಾವೆ ಕಾಣಿಸ್ತಿದೆ ಅಂದ್ಕೊತೀನಿ. ಇವು ಸ್ವಲ್ಪ ದೊಡ್ಡವಾದ್ಮೇಲೆ ಕೊಡ್ತಾರೆ. ಇದು ಎದುರುಗಡೆ ಮನೆದು ಗಿಡ, ಅವ್ರು ಕೊಡ್ತಾರಂತೆ. ಅವಾಗ ಕಳಿಸ್ತೀನಿ ಊರಿಗೆ ಅಂತ ಹೇಳಿದಾರ ಆಂಟಿ. ಅರಳಿದಾವ ನೋಡಮ್ಮ, ಬೇಡ ಅರಳಿದಾವ ಅಷ್ಟೇ ಕಿತ್ಕೊಚ್ಚಿನಿ, ಮೊಗ್ಗು ಬೇಡ. ಅಲ್ಲಿ ಕೆಳಗೆ ಏನಾರು ಇರ್ತಾವ ನೋಡು, ಈ ಕಡೆ ಸೈಡ್ ಆ ಕಡೆ ಸೈಡ್ ನೋಡಿ ಕಿತ್ಕೊಂಬಂದು ಮೊಗ್ಗು. ಸಂಜೆನೆ ಕಿತ್ಕೊಬಂದು ಇವಾಗ ಕಟ್ಟಿದೆ. ಅದೊಂದು ಐತಲ್ಲ ದಪ್ಪಂದೊಂದು ಕಿತ್ಕೊ. ಅದು ಕಿತ್ಕೊ. ಅಲ್ಲಿ ಕೆಳಗದಾವ ನೋಡು ದಪ್ಪನ, ಅದೇ ಆ ಕಡೆಗೆ 2 ಅದಾವ ನೋಡು. ಅಲ್ಲೇ ನನಗೆ ನಮ್ಮೂರೇ ನೆನಪಾಗ್ತೈತಿ. ನಮ್ಮನೆ ಬಾಗ್ಲಾಗೂ ಹಿಂಗೆ ಇತ್ತು ದುಂಡ್ಮಲ್ಗೆ ಹೂವಿನ ಗಿಡ.
ಇವಾಗ ಆಂಟಿ ಏನು ಮಾಡ್ತಿದ್ದಾರೆ ನೋಡೋಣ. ಆಂಟಿ ಮತ್ತೇನು ಮಾಡ್ತಿದ್ಯಾ? ಅದನ್ನೇ ಮಾಡ್ತಾ ಇರೋದು. ಕೇಸರಿ ಬಾತು. ಮತ್ತೇನು ಮಾಡಲಿ? ಏನು ಬೇಡ, ಅದೇ ಬ್ಯಾಡಿತ್ತು, ಸಾಕಿತ್ತು ಇಷ್ಟು ಐಟಮೇ. ಮತ್ತೀಗ ಇದನ್ನ ಮಾಡ್ತಿದ್ಯಾ? ಇನ್ನೇನೇ ಮಾಡಬೇಕಾಗಿತ್ತು. ಇರಲಿ, ಪರವಾಗಿಲ್ಲ, ನಡೀತದೆ. ಅಂದರೆ ನಮ್ಮನೆಗೆ ಹಿಂಗೆಲ್ಲ ವಿಡಿಯೋ ಮಾಡೋಕ್ಕೆ ಇಷ್ಟ ನನಗೆ, ಆಯ್ತಾ. ಬಟ್ ಏನು ಮಾಡೋಣ, ಇಷ್ಟು ನೀಟ್ ಇಲ್ಲ ನಮ್ಮನೆ, ಸಣ್ಣದಾಯ್ತು ಮನೆ. ಇಲ್ಲಪ್ಪ, ನಾನೇನು ಮಾಡಿಲ್ಲ. ಹಂಗಲ್ಲ ಆಂಟಿ, ಇಷ್ಟು ದೊಡ್ಡ ಮನೆ, ಹಿಂಗಿರ್ಬೇಕು ಮನೆ ವಿಡಿಯೋ ಮಾಡೋಕ್ಕೆ ನನಗಿಷ್ಟ. ಎತ್ತ ಮಾಡೋದು ಸಾಕು, ಇಷ್ಟಿದ್ರೆ ನೋಡಿ ಎಷ್ಟು ನೀಟಾಗಿ ಇಟ್ಕೊಳ್ಳೋದು ನಮ್ಮ ಆಂಟಿ ಮನೆ. ಸೊ ವೈಟ್ ಕೇಸರಿ ಬಾತ್ ರೆಡಿ ಆಗ್ತಾ ಇದೆ. ವೈಟ್ ಕೇಸರಿ ಬಾತ್. ಮೆನ್ಯೂ ತುಂಬ ಜಾಸ್ತಿ ಇದೆ ಇವತ್ತು ಊಟ ಮಾಡಲಿಕ್ಕೆ. ಏನು ಮಾಡ್ತಿದ್ದೀಯ ಅರ್ಪಣ? ನೋಡಿರ್ಲಿಲ್ಲ ನಿನ್ನ ಮ್ಯಾಂಗೋ. ಓ ಚಿನ್ನಿ, ಅಲ್ಲೇ ಕೈ ಸಿಕ್ತು. ಅಲ್ಲ, ಇಲ್ಲಿ ಬಿಟ್ಟಿರೋದು ನೋಡಿರ್ಲಿಲ್ಲ ನಮ್ಮ ಅಂದೆ. ಎಲ್ಲೈತೆ? ಬೇಡ, ಕಿತ್ಕೊಂತೀಯ? ಬೇಡ ಚಿನ್ನಿ, ಯಾಕೆ ಬೇಡ? ನೀನೇನು ಮಾಡ್ತಿದ್ದೆ ಇಷ್ಟ ತನಕ ಇಲ್ಲಿ? ಖುಷಿ ಆಯ್ತಾ ನಿಮ್ಮ ಚಿಕ್ಕಮ್ಮರ ಮನೆಗೆ ಬಂದು? ಏನು ಅನಿಸ್ತೈತೆ? ಅಲ್ಲಿ ಬಂದ್ಲು ನೋಡು. ಏನು ಹೋಗೋದಾ? ಟೈಮ್ ಆಯ್ತು. ನಿನ್ನೆ ಬಂದು ಇವತ್ತು ಹೋಗ್ತಾ ಇರೋದಾ? ಕೇಸರಿ ಬತ್ತಿಂದ ಹೋಗ್ಬೇಕಾ? ಸರಿ ಆಯಿತು, ನಡೀರಿ. ಇವಾಗ ಕೇಸರಿ ಬಾತ್ ಟೇಸ್ಟ್ ಈಗೇನು ಹಾಕಿ ಬಂದಿದ್ದೀನಿ. 9 1 ನಿಮಿಷನೂ ಕೂತ್ಕೊಳ್ತಿಲ್ಲ. ಹಂಗೆ ಬೆಡ್ಶೀಟ್ ರೆಡಿ ಮಾಡಿಕೊಟ್ಟೆ, ಜಿಮ್ ರೆಡಿ ಮಾಡಿಕೊಟ್ಟೆ. ಕಂಫರ್ಟಬಲ್ ಇದ್ದೀರಾ? ಇದನ್ನೇನು ಕೂಲರ್ ಆಗಿದೆ. ಯಪ್ಪ, ಅಣ್ಣ ಎಷ್ಟು ಅದರೊಳಗೆ ಅಣ್ಣನ ಬಗ್ಗೆ ಹೊಗಳ್ತಿದ್ರ. ಅಣ್ಣ ಕೇಳ್ಕೊಳಕ್ಕೆ ರೆಡಿ ಇಲ್ಲ. ಅಯ್ಯೋ ನಡಿ. ಸೊ ನಾವಿವತ್ತು ರೂಮಲ್ಲಿ ಊಟ ಮಾಡ್ತಿದ್ದೀವಿ. ಅವ್ರ ಪಪ್ಪ ಮತ್ತು ಅಣ್ಣ ಸೇಮ್ ಹಾಕೊಂಡಿದ್ದಾರೆ. ಮ್ಯಾಚಿಂಗ್ 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 ಮ್ಯಾರೂನ್. ಸರಿ, ಇಲ್ಲ ಪ್ಯಾಕ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ತಗೊಂಡೋಗ್ತೀವಿ. ಚಿಕ್ಕಿ ತಿಂತ ಚಿಕ್ಕಿ ಒಬ್ಳೆ ಇಲ್ಲ ಮನೆ ಕಾಯ್ತಾ ಇದ್ದ. ಈಗ ವಿಡಿಯೋ ಕಾಲ್ ಮಾಡೋಣ. ಅವಳೆ ಹಿತ, ಅವಳು ಇವಾಗ UK ಅಲ್ಲೇ ಇದ್ದಾಳೆ. ಹೋದ ವರ್ಷ ಆಟ ಆಡಿದ್ವಿ, ಮಿಸ್ಸಿಂಗ್. ಈ ಸರಿ ಮಿಸ್ಸಿಂಗ್. ಈಗ ವಿಡಿಯೋ ಕಾಲ್ ಮಾಡ್ತಾಳೆ ಬಾ, ಸ್ಕೂಲಿಗೆ ಹೋಗ್ಬಿಟ್ಟೆ. ಅಲ್ಲಿನೋ ರಾತ್ರಿ ಆಗಿತ್ತು. ಬರ್ಸ್ಕೊಟ್ಟು ಎಲ್ಲರೂ ಊಟ ಮಾಡೋ ಆದ್ಮೇಲೆ ಊಟ ಮಾಡಿ. Balanced food with protein, with carbohydrates. ಅಪ್ಪಣ ಗೊತ್ತಿರೋದಲ್ಲ, carbohydrates, proteins, fat. ಇದು ಇವತ್ತಿನ ಇದು ಇವತ್ತಿನ ಬ್ರೇಕ್ಫಾಸ್ಟ್. ಅಷ್ಟು ಇಲ್ಲ, ಹಂಗ ಅನ್ಸುತ್ತೆ ಅಷ್ಟೇ. ಸುಮ್ಮನೆ ಕಾಳಿಂಗ್ ಮಾಮಗ್ ನೋಡಿದ್ರ ಪಾಪ ಇದ್ವಾ ಬರೀ ಕಾಳಪ್ಪಕ್ಕ ತಿಂದ್ ನೋಡೆ ಸ್ವೀಟು ಇದಾಗುತ್ತೆ ಅಂತ. ಸ್ವೀಟು ಅಷ್ಟು ತಿನ್ನು ಮಗ, ಏನಾಗಲ್ಲ ಇವತ್ತು. ನನಗೆ ನಿನ್ನೆ ಸಾಂಬಾರು ಇನ್ನೂ ಇಷ್ಟ ಆಗೈತೆ, ಹಂಗಾಗಿ ನಾನು ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡ್ಬೇಕು ಇವಾಗ. ಐತೆ ಸಾಂಬಾರು ಐತೆ. ಅಪ್ಪ ಹೆಂಗೈತೆ ತಿಂಡಿ? ಏನು ಚೆನ್ನಾಗಿದೆ ಆಂಟಿ? ಏನು ಐಟಮೇ ಮಾಡಿಲ್ಲ ಅಂತೆ. ಟಿಫನಿಗೆ 3 ಥರದ್ದು ತಿಂತಾ ಇದೀವಿ. ಅರ್ಪಣ ಎಲ್ಲಿದ್ದಾಳೆ? ಹೆಂಗೈತಮ್ಮ? ಥ್ಯಾಂಕ್ ಯು. ಸೊ ಇವಾಗ ತಿಂಡಿ ಎಲ್ಲ ಮುಗ್ದಿದೆ. ಮತ್ತೆ ಅತ್ತೆ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಸರ್ವಗುಣ ಸಂಪನ್ನೆ ನುಗ್ಗಿ ಸೊಪ್ಪು. ಎಲ್ಲ ರೋಗಕ್ಕೂ ಮದ್ದು. ಹೌದಾ ಆಂಟಿ? ಹೌದು, ಈರುಳ್ಗಣ್ಣಿಗೂ ಸ್ವಲ್ಪ ಹೆಲ್ಪ್ ಮಾಡಿದ್ದೆ.
ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತು ಕಣಮ್ಮ. ಹೌದಾ ಅಮ್ಮ ಆ ಕಡೆ ಹೋಗು, ಹಿಂಗ್ ಚೆನ್ನಾಗಿ ಕಾಣ್ತಾರ. ಹಿಂಗೆ ಚೆನ್ನಾಗಿ ಕಾಣ್ತಿದ್ದಾರೆ ಆ್ಯಕ್ಚುಲಿ. ಸರ್ವಗುಣ ಸಂಪನ್ನೆ. ಏನೇನಿಲ್ಲ, ಹಿಂಗೆ ಒಣಗಿಸಿ ಏನೋ ಪುಡಿ ಮಾಡಿ ಪುಡಿ ಮಾಡಿಟ್ಟನ್ನ ಆ ಪುಡಿನ ಎಲ್ಲದಕ್ಕೂ ಉಪಯೋಗಿಸೋದು. ಸ್ವಲ್ಪ ಪರೋಟ ಮಾಡ್ಬೇಕಾದ್ರೆ ಹೌದಾ? ಇದಕ್ಕೆ ನಮ್ಮೂರ ನಮ್ಮ ಅಪ್ಪಾಜಿ ಎಷ್ಟು ಕೊಟ್ಟು ಕಳ್ಸತಿ, ಬರೀ ಉತ್ಕ ಮುದ್ದೆ ಮಾಡ್ಕೊಂಡು ಉಂಡ್ಬಿಡು. ಉಂಡ್ರಿ ಹಂಗ ಉಣ್ಬೋದು. ನಮಗೆ ಸಿಗಲ್ವಲ್ಲ, ಸಿಗ್ಲಿದ್ದಾರೆ ಏನು ಮಾಡೋದು? ಒಣಗಿಸಿ ಇಟ್ಕೊಂಡು ನೆರಳಾಗೆ ಚೆನ್ನಾಗಿ ತೊಳೆದು ನೆರಳಾಗೆ ಒಣಗಿಸ್ಬೇಕು. ಹಾ ಅದನ್ನ ಅದೇ ಗರಿಗರಿನಾಗ ಒಣಗಿಬಿಡ್ತದೆ. ಪುಡಿ ಮಾಡಿ ಇಟ್ಕೊಂಡು ಇಲ್ಲ ಹಂಗೆ ತುಂಬಿಟ್ಕೊಂಡ್ರೆ ಎಲ್ಲ ಏನಕ್ಕೆ ಹಾಕಿ ಎಲ್ಲದಕ್ಕೂ ಹಾಕಿರೋ ಒಳ್ಳೇದೇ. ಪರೋಟಗಳಿಗೆ ಜಾಸ್ತಿ ಹಾಕ್ನಿ, ಇಂಥ ಗೊಜ್ಜು ಮಾಡಿದ್ರೆ ನಾನು ಹಾಕ್ತೀನಿ. ಪರೋಟಗೆಲ್ಲ ಹಾಕೋದೇ ಇಲ್ಲ ಕನ್ನಟಿ, ಇವಾಗ ಗೊತ್ತಾಯ್ತಾ. ಪರೋಟಗೆ ಹಾಕೋದು ಕಹಿ ಆಗಲ್ಲ. ರಾಗಿ ರೊಟ್ಟಿ ತಾಲಿಪಟ್ಟು ಮಾಡ್ತಿರಲ್ಲ, ಅದೇ ತಾಲಿಪಟ್ಟು, ಅದಕ್ಕೆಲ್ಲ ಇದು ಮೆಂತ್ಯ ಸೊಪ್ಪು ಹಾಕಿ ಒಂಚೂರು ಕಾಯಿ ತುರು ಉರ್ಕೊಂಡು ಹಂಗೆ ತಿನ್ನಕ್ಕೆ ಈಗ ಉಸುಳಿ ತಿಂದ್ವಿ ನೋಡು. ಹಂಗೂ ಕಾಳು ಒಗ್ಗರಣೆ ಹಾಕಿದ್ದಲ್ಲ ಆ ಥರ. ಆ ಥರ ಸೇಮ್ ಹಂಗೆ ಉರುಳಿ ಅದು ಇಲ್ಲ, ಚೆನ್ನಾಗಿರುತ್ತೆ. ಅದೇ ನನಗೆ ಇವೆಲ್ಲ ಗೊತ್ತಿಲ್ಲ, ಬರೀ ಉತ್ಕ ಮುದ್ದೆ ಮಾಡೋದು ಅಷ್ಟೇ ಗೊತ್ತು. ಬಸ್ಸಾರು ಮುದ್ದೆ ಹಂಗೆ ಬೇಯಿಸಿ ಇದು ಭಾಳ ಚೆನ್ನಾಗಿರ್ತದೆ. ಹಂಗೆ ಫ್ರೈ ಮಾಡಿದ್ದು ತಾಳ್ಸೋದು ಅಂತ. ದೀಪಕ್ ಒಂದ್ಸತಿ ಹೇಳಿತ್ತು ಹಂಗೆ ಒಗ್ಗರಣೆ ಹಾಕೊಂಡ್ ತಿಂತೀವಿ. ಈರುಳ್ಳಿ ಹಸಿ ಹಸಿ ಕೊಬ್ಬರಿ ಮೇಲೆ ಲಾಸ್ಟ್ಗೆ ಉದುರ್ಸ್ಕೊಂಡು ಭಾಳ ಚೆನ್ನಾಗಿ. ಇನ್ನೊಂದೆರಡು ರೆಸಿಪಿ ಏನಾದ್ರು ಕಲ್ತ್ಕೊಳ್ಳೋಣ ಅಂತ ಅನ್ಕೊಂಡೆ. ನೀನು ಇಲ್ಲಿ ಕಲಿಯಲ್ಲ, ಅಲ್ಲಿ ಕಲಿಸ್ತೀನಿ. ನೀನು ಅಲ್ಲಿ ಬಂದಾಗ ಇರಲ್ಲ ನಮ್ಮ ಮನೆಗೆ. ಇರ್ತೀನಿ ಬೆಳಗ್ಗೆ ಬರಕರೆ ಬೇಗ ಹೋಗೋಣ ಅಂತ ಬರ್ತೀವಿ, ಹೋಗುವಾಗ ಬೇಜಾರು ಆಗ್ತಲ್ಲ. ಏನು ನೋಡಪ್ಪ ಇಂಥ ಮನುಷ್ಯ ನಾವು ಮಾಡೋಣ ಇವಾಗ ಮಾಡೋಣ. ನನ್ನ ಮೊಬೈಲಲ್ಲಿ ಎದ್ದಿದ್ದಾರೋ ಇಲ್ಲೋ ಅಂತ ವೆರಿಫೈ ಮಾಡ್ತೀನಿ. ಇದಾಗಿ ವಿಡಿಯೋ ಕಾಲ್ ಮಾಡೋಣ. ನನ್ನ ಫೇವ್ರೆಟ್ ನಮ್ಮ ಮಮ್ಮಿ ಫೇವ್ರೆಟ್ ಗೈಸ್ ಅದು. ತುಂಬ ಚೆನ್ನಾಗಿ ಕಾಣ್ತಿದೆ. ಲೈಟಿಂಗ್ ಅಜ್ಜಿಗೆ ನಿನಗೇನು ಕೊಡ್ಲಿಲ್ಲ, ಹಿಂಗೆ ವಜೆ ಮಾಡ್ತೀಯ ಅಂಟಿ. ನೀನ್ ಬಂದಾಗೆಲ್ಲ ಹಿಂಗೆ ಮಾಡ್ಕೊಂತ. ಇಲ್ಲ ಅದೇನು ಬೇಡ ಬಿಡಿ. ಅಯ್ಯೋ ಸರಿ ಆಯ್ತು ಆಂಟಿ, ಹೋಗಿ ಬರ್ತೀವಿ. ನೀನು ಯಾವಾಗ ಬರೋದು ದಾವಣಗೆರೆಗೆ? ಏಯ್ ಚೆನ್ನಾಗಿ ಕಾಣಿಸ್ತಿದ್ಯಾ, ಸುಮ್ಮನಿರು. ನನ್ನ ಮುಖ ಏನೇ ತೆಗಿತೀಯಾ ಅಂತ. ಏನಂಟಿ ನೀನು ಯಾವಾಗ ಬರ್ತೀಯ ದಾವಣಗೆರೆಗೆ? ತಗೊಂಡಿನಿ, ಇಲ್ಲ ಇದೊಂದು ಅಲ್ಲೊಂದೆರಡು ಐತೆ. ಓಯ್ ಆಂಟಿ ಹಂಗಲ್ಲ ಅನ್ನಂಗಿಲ್ಲ, ನಮ್ಗಿಂತ ಜೋರ ಫಾಸ್ಟಾಗಿ ಕೆಲಸ ಮಾಡ್ತೀಯ, ವಯಸ್ಸಾತ. ಹೌದು ಸುಸ್ತಾಗ್ತಾರೆ. ಅಣ್ಣ ಬರಣ್ರ, ಬರ್ರಿ ದಾವಣಗೆರೆಗೆ. ಬಾಯ್ ಬಾಯ್ ಬಾಯ್. ಶುಭದ ಎಲ್ಲದು. ಹಾಂ ಮತ್ತೆ ನೆಕ್ಸ್ಟ್ ಆ್ಯನಿವರ್ಸರಿಗೆ ಬರ್ತೀವಿ. ಇಲ್ಲ ಇಲ್ಲ ಕ್ವಾರ್ಟ್ರಲ್ಲಿ ಇಲ್ಲ, ಫುಲ್ಲು. ಬಾಯ್ ಬಾಯ್ ಚಿನ್ನಮ್ಮ, ಅಜ್ಜಿಗೆ ಬಾಯ್ ಹೇಳು. ಬಾಯ್. ಏನು ಮಾಡೋಂಗಿಲ್ಲ, ಇನ್ನು 10:00ವರೆಗೆ ಇಷ್ಟು ಬಿಸಿಲೈತೆ. ಹೇಳ್ದೆ ಬಾಯ್ ಹೇಳ್ದೆ ಆಂಟಿಗೆ. ಅಣ್ಣನೇ ಬರೋಂಗಿಲ್ಲ ನಮ್ಮ ವಿಡಿಯೋಗೆ. ಬಾಯ್. ಹಾಂ ನಿಮ್ಮ ಸೈಕಲು ಬಾಯ್ ಅಣ್ಣ. ಅಟ್ಲೀಸ್ಟ್ ನಮ್ಮ ವಿಡಿಯೋಗೆ ಒಂದು ಸತಿನಾರ ನೀಟಾಗಿ ಮುಖ ತೋರಿಸಿ ಬಾಯ್ ಹೇಳಿ. ಸರಿ ಬಾಯ್ ಅಣ್ಣ. ಹಾಂ ಬಾಯ್ 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 ಬಾಯ್. ಓಕೆ ಮತ್ತೆ ಇವಾಗ ಹರ್ಷಿತಾರ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ. ಆಂಟಿ ಮನೆ ವ್ಲಾಗ್ ಇದಾಗಿತ್ತು. ಓಕೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ. Until then, take care. Bye bye. Until then, take care. Bye bye. Turn up until next video. Okay.